ಇನ್ನು ಗಾಣಾಪುರದ ದತ್ತಾತ್ರೇಯ ದೇವಸ್ಥಾನವನ್ನ ಕಾಶಿ ವಿಶ್ವನಾಥ ದೇವಸ್ಥಾನದ ಮಾದರಿಯಲ್ಲಿ ಸಮಗ್ರ ಅಭಿವೃದ್ಧಿ ಮಾಡುವಂತೆ ಆಗ್ರಹಿಸಿ ಅನಿರ್ದಿಷ್ಟ ಅವಧಿಗೆ ಧರಣಿ ಜೊತೆಗೆ ಸತ್ಯಾಗ್ರಹಕ್ಕೆ ಮುಂದಾಗ್ತಾ ಇದ್ದಾರೆ. ಸಾಮಾಜಿಕ ಹೋರಾಟಗಾರ ಶಿವಕುಮಾರ್ ನಾಟಿಕಾರ ಅವರ ನೇತೃತ್ವದಲ್ಲಿ 4ನೇ ದಿನಕ್ಕೆ ಸತ್ಯಾಗ್ರಹ ಕಾಲಿಟ್ಟಿದೆ. ಕಲಬುರಗಿ ಜಿಲ್ಲೆಯ ಜೊತೆಗೆ ಅಫಜಲಪುರದ ತಾಲೂಕಿನಲ್ಲಿರುವ ದಕ್ಷಿಣ ಭಾರತದ ಪ್ರಸಿದ್ಧ ಧಾರ್ಮಿಕ ಯಾತ್ರಾ ಸ್ಥಳ ಎನಿಸಿಕೊಂಡಿರುವ ದೇಗುಲ ಜೊತೆಗೆ ಈ ಗಾಣಾಪುರದಲ್ಲಿ ನೆಲೆಸಿರುವ ಶ್ರೀ ಗುರು ದತ್ತಾತ್ರೇಯ ಮಹಾರಾಜರು ಕೂಡ ಭಕ್ತರ ಪಾಲಿಗೆ ಆರಾಧ್ಯ ದೈವರಾಗಿದ್ದಾರೆ. ಇಂತಹ ಪ್ರಸಿದ್ಧ ಯಾತ್ರಾ ಸ್ಥಳ ಗಾಣಿಗೇಪುರದ ನಿರ್ಗುಣ ಜೊತೆಗೆ ಮಠದಲ್ಲಿ ಹುಂಡಿ ಜೊತೆಗೆ ಭಕ್ತರು ಲಕ್ಷಾಂತರ ಭಕ್ತರು ಕೂಡ ಹುಂಡಿಗಳಲ್ಲಿ ಕಾಣಿಕೆ ಕೂಡ ಸಲ್ಲಿಕೆ ಮಾಡ್ತಾರೆ. ನಗದು ಹಾಗೂ ಚಿನ್ನ ಜೊತೆಗೆ ಬೆಳ್ಳಿ ಆಭರಣಗಳನ್ನು ಕೂಡ ಒಳಗೊಂಡಂತೆ ವಾರ್ಷಿಕ 4.5 ಕೋಟಿಗೂ ಅಧಿಕ ಕಾಣಿಕೆ ಕೂಡ ಸಂಗ್ರಹವಾಗ್ತಾ ಇದೆ. ಜೊತೆಗೆ ಗಾಣಾಪುರ ಅಗತ್ಯ ಮೂಲ ಸೌಕರ್ಯಗಳ ಕೊರತೆಯಿಂದ ನರಳುತ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರ 200 ಕೋಟಿಗಳ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕೆಂದು ಹೋರಾಟಗಾರರು ಜೊತೆಗೆ ಭಕ್ತರು ಆಗ್ರಹಿಸ್ತಾ ಇದ್ದಾರೆ. ಅಭಿವೃದ್ಧಿಗಾಗಿ ಶಿವಕುಮಾರ್ ನಾಟಿಕಾರ್ ಸರ್ ಅವರ ನೇತೃತ್ವದಲ್ಲಿ ನಡೆದಿರೋ ಈ ಚಳವಳಿಗೆ ಸಂಪೂರ್ಣ ಗಾಣಗಾಪುರದ ಎಲ್ಲ ಜನರ ವತಿಯಿಂದ ಕೇಳ್ಕೊಳ್ಳೋದೇನೆಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡ ಬಂದರೂ ಕೂಡ ನಾವು ಈ